ವೆಲ್ಕಮ್ ಟು ದೀಪಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋದು ಮೊಟ್ಟೆ ಸಾಂಬಾರ್ಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಹಸಿ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, 2 ಟೊಮೆಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ, ಲವಂಗ ಮತ್ತು ಚಕ್ಕೆ ಇಷ್ಟು ಹಾಕ್ಕೊಂಡು ಜಾರಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ಸೊ ಈ ಜಾರ್ ನನಗೆ ಸಾಕಾಗಿಲ್ಲ, ನಾನು ಬೇರೆ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಬೇರೆ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಫುಲ್ಲು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು. ನೆಕ್ಸ್ಟ್ ಆಯಿಲ್ಗೆ ಸ್ವಲ್ಪ ಕರಿಬೇವು, 2 ಮೆಣಸಿನ್ಕಾಯಿ, ಸ್ವಲ್ಪ ಆನಿಯನ್ನು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಆಗಿದ ನಂತರ ಅದೇನು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಜಾರಲ್ಲಿ, ಅದನ್ನು ಅದಕ್ಕೆ ಹಾಕ್ಕೊಬೇಕು. ಇಷ್ಟು ಮಸಾಲೆನ ಇದ್ರೊಳಗಡೆ ಹಾಕ್ಕೊಂಡು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಆಗೋ ಥರ ವಾಟರ್ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ನಾನು ಆ ಜಾರ್ ಫುಲ್ಲು ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನಮ್ಮ ಮನೇಲಿರೋದೇ 4 ಜನಕ್ಕೆ ಆಗೋ ಥರ ನಾನು ಮಾಡ್ಕೊಂಡಿರೋದು. ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕ್ಕೊಬೇಕಾಗುತ್ತೆ. ನಾನಿವಾಗ ಇಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿಬೇಕು. ಕುದಿಯೋ ಗಂಟ ನಾವು ಬಿಡಬೇಕು. ಈ ಥರ ಸ್ವಲ್ಪನೂ ಅದು ಮಸಾಲ ಎಲ್ಲ ಅಡಿಯಲ್ಲಿ ಕುತ್ಕೊಂಡಿರುತ್ತಲ್ಲ, ಅದೆಲ್ಲೂ ಫುಲ್ಲು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ ಈ ಥರ ಕುದಿಬೇಕು ಚೆನ್ನಾಗಿ. ಈ ಥರ ಕುದಿಯೋ ಟೈಮಲ್ಲಿ ಇವಾಗ ನಾನು ಮೊಟ್ಟೆ ಹಾಕ್ಕೊತೀನಿ ನೋಡಿ. ಒಂದೊಂದೇ ಬೌಲ್ಗೆ ನಿಧಾನಕ್ಕೆ ಹಾಕ್ಕೊಂಡು ಸ್ಲೋವಾಗಿ ಬಿಡ್ತೀನಿ. ಸೈಡಿಂದ ಬಿಟ್ಕೊಂಬರ್ತೀನಿ. ದೂರ ಹಾಕ್ಕೊಳ್ಳಿ. ಇವೆಲ್ಲ ಒಂದೇ ಕಡೆ ಹಾಕ್ಕೊಂಬಿಟ್ರೆ ಫುಲ್ಲು ಒಡ್ಕೊಂಬಿಡುತ್ತೆ. ಆಮೇಲೆ ಮೊಟ್ಟೆ ಒಂದೊಂದೇ ಸಿಗೋಲ್ಲ ಯಾರಿಗೂ. ಸೊ ದೂರ ಹಾಕ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ ಅವಾಗ. ಬಟ್ ಅದು ಸ್ಲೋ ಮೋಷನಲ್ಲೇ ಕಾಯಕ್ಕೆ ಬಿಡಬೇಕು. ತುಂಬ ಫಾಸ್ಟಾಗಿ ಬಿಟ್ಟರೆ ಫುಲ್ಲು ಮೊಟ್ಟೆ ಎಲ್ಲ ಒಡ್ಕೊಂಬಿಡುತ್ತೆ. ನಿಮ್ಗೆ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ಚೆನ್ನಾಗಿ ನೀವು ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಚೆನ್ನಾಗಿ ಬೇಕು, ನಮ್ಮ 4 ಜನಕ್ಕೆ ನಾನು ಮಾಡ್ಕೊಂಡಿರೋದು. ಸೊ ನೀವು ಜಾಸ್ತಿ ಮಾಡ್ಕೊತಿದ್ದೀರ ಅಂದರೆ ಸ್ವಲ್ಪ ಪಾತ್ರೆ ದೊಡ್ಡದಾಗಿರೋದು ಎತ್ಕೊಬೇಕಾಗುತ್ತೆ ನೀವು. ನಮ್ಮ ಮನೆಗೆ ಇಷ್ಟೇ ಸಾಕು. ಸೊ ನನಗಿದು ಕರೆಕ್ಟಾಗಿದೆ. ಜಾಸ್ತಿ ಹಾಕ್ಕೊತೀರ ಅಂದರೆ ಅಗಲ ಇರೋವಂಥದ್ದು ಕಡಾಯಿ ಇದ್ದರೆ ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ ಇವಾಗ ಮೊಟ್ಟೆ ಈ ಥರ ಬಂದಿದೆ. ಸೊ ಇವಾಗ ಸಾಂಬಾರು ರೆಡಿ ಇದೆ. ಇನ್ನೊಂದು 5 ನಿಮಿಷ ನಾನು ಕಾಯಿಸ್ಬಿಟ್ಟು ಆಫ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ನನ್ನ ವಿಡಿಯೋ ನೋಡಿರೋಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.